ಅಂತೂ ಇಂತೂ ಬಂದೇ ಬಿಡ್ತು ನಮ್ಮೂರಿಗೂ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ನನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೊರಟಿರೋದೆ ಡಿಮಾರ್ಟ್ ಕಡೆಗೆ. ಫೈನಲಿ ನಮ್ಮ ಮೈಸೂರಿಗೂ ಡಿಮಾರ್ಟ್ ಬಂತು ಅಂತ ಒಂದು ಕಡೆ ಖುಷಿ, ಆದರೆ ಬಂದಿರೋದು ಒಂದೇ ಒಂದು ಡಿಮಾರ್ಟ್ ಅಲ್ವಾ ಅನ್ನೋದು ಇನ್ನೊಂದು ಬೇಜಾರು. ಯಾಕೆಂದರೆ ಎಲ್ಲ ಕಡೆಯಿಂದನೂ ಜನ ಅಲ್ಲೇ ಬರ್ತಾರೆ, ಹಾಗಾಗಿ ತುಂಬ ಕ್ರೌಡ್ ಇರುತ್ತೆ. ಇಷ್ಟೊಂದು ಇರುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಇಲ್ಲಿ ಬಂದಮೇಲೆ ಇನ್ನೂ ತುಂಬ ಬೇಜಾರಾಯಿತು. ಇಷ್ಟು ರಶಲ್ಲಿ ಏನು ತೊಗೊಳಕ್ಕಾಗುತ್ತೆ ಅಲ್ವಾ. ಸೊ ನನ್ನ ಹಸ್ಬೆಂಡ್ ಬರ್ತಡೆಗೆ ಡ್ರೆಸ್ ತೊಗೊಳ್ಳೋಣ ಅಂಥೇಳಿ ಬಂದ್ವಿ. ಇಷ್ಟೆಲ್ಲ ರಶ್ ನೋಡಿದ್ಮೇಲೆ ಹೇಗೆ ತೊಗೊಳಕ್ಕಾಗುತ್ತಲ್ವಾ, ತೊಗೊಳಕ್ಕಾಗದೆ ವಾಪಸ್ ಹೋಗೋಣ ಅಂತ ಹೇಳಿ ಹೋದ್ವಿ. ಪಾರ್ಕಿಂಗಿಗೆ ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಬೇಕು, ಅಷ್ಟು ಕ್ರೌಡ್ ಇತ್ತು. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಇನ್ನೊಂದು ಸಲ ಯಾವಾಗಾದರೂ ಬರೋಣ ಅಂತ ವಾಪಸ್ ಬಂದ್ವಿ. ನೆಕ್ಸ್ಟು ಟ್ರೆಂಡ್ಸಿಗೆ ಹೋದ್ವಿ, ಇಲ್ಲಾದರೂ ಬಟ್ಟೆ ತೊಗೊಳ್ಳೋಣ ಅಂತ. ಯಾಕೆಂದರೆ ಇಲ್ಲಿ ಅಷ್ಟು ಕ್ರೌಡ್ ಇರೋಲ್ಲ, ಎಲ್ಲ ಏರಿಯಾದಲ್ಲೂ ಟ್ರೆಂಡ್ಸ್ ಇರುತ್ತೆ, ಹಾಗಾಗಿ ಅಷ್ಟು ಕ್ರೌಡ್ ಇರೋಲ್ಲ ಅಂಥೇಳಿ ಇಲ್ಲೇ ಫೈನಲಿ ತೊಗೊಂಡ್ವಿ. ಆ್ಯಂಡ್ ಅವರಿಗೂ ಕೂಡ ತುಂಬ ಇಷ್ಟ ಆಗೋಂಥದ್ದೇ ಸಿಕ್ತು ಬಟ್ಟೆ, ಹಾಗಾಗಿ ಓಕೆ, ವೆಲ್ ಆ್ಯಂಡ್ ಗುಡ್ ಅಂತ ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಯಾವುದೇ ಥರ ವೀಡಿಯೋಸ್ ಮಾಡಬೇಡಿ ಅಂತ ಹೇಳಿದ್ರು. ಸೊ ಹಾಗಾಗಿ ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ವೀಡಿಯೋನ. ಇನ್ನು ಇದು ನೆಕ್ಸ್ಟ್ ಡೇ ವೀಡಿಯೋ ಆಗಿರುತ್ತೆ. ಸೊ ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡ್ಕೊಂಡ್ವಿ. ಯಾಕೆಂದರೆ ಈ ಥರ ಸೆಲೆಬ್ರೇಷನ್ ಅದೆಲ್ಲ ಅಷ್ಟು ಇಷ್ಟ ಆಗಲ್ಲ ವಿಶ್ವಾಸ್ಗೆ, ಹಾಗಾಗಿ ಮನೇಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಈ ಥರ ಕಸ್ಟಮೈಸ್ಡ್ ಮಾಡಿ ಕೇಕ್ನ ರೆಡಿ ಮಾಡಿಸಿದ್ದೆ. ಇದೆಲ್ಲ ಯಾಕೆ ಅಂತ ಬೈತಾಯಿದ್ರು ಕೇಕ್ ಕಟ್ ಮಾಡಬೇಕಾದ್ರೂ ಕೂಡ. ಆ್ಯಂಡ್ ಅವ್ರ ಮಗನ ಖುಷಿಗೋಸ್ಕರನಾದರೂ ಮಾಡಲೇಬೇಕಂತೇಳಿ ಸಿಂಪಲ್ಲಾಗಿ ಮನೇಲೇ ಕೇಕ್ ಕಟ್ ಮಾಡಿದ್ವಿ. ಆ್ಯಂಡ್ ಆಚೆ ಊಟಕ್ಕೆ ಕೂಡ ಹೋದ್ವಿ. ನಾವು ಕೇಕ್ ಕಟ್ ಮಾಡಿಸಿರೋದಕ್ಕೆ ಅವ್ರು ಪಾರ್ಟಿ ಕೊಡಲೇಬೇಕಲ್ಲ, ಮಿಸ್ ಮಾಡೋಕ್ಕಾಗುತ್ತಾ? ಹಾಗಾಗಿ ನಾನ್ ವೆಜ್ ಅಂದರೆ ನಂಗೆ ತುಂಬ ಇಷ್ಟ. ಸೊ ಹಾಗಾಗಿ ಹೊರಗಡೆ ಹೋಗೋಣ ಊಟಕ್ಕೆ ಅಂತೇಳಿ ಹೊರಗಡೆ ಕರ್ಕೊಂಡೋದ್ವಿ. ನನ್ನ ಈ ವಿಡಿಯೋನ ಎಂಡಿಂಗ್ವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಬಾಯ್.